ಸ್ಪೋರ್ಟ್ಸ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಾಸನ ಮತ್ತು ಗ್ರಾಮಾಂತರ ಭಾಗದ ಪ್ರಯಾಣಿಕರ ಅನುಕೂಲಕ್ಕಾಗಿ ತಂಗುದಾಣ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಬಸ್ ನಿಲ್ದಾಣದ ಮುಂಭಾಗದ ಆಟೋ ನಿಲ್ದಾಣದ ಮೇಲ್ಛಾವಣಿ ಉದ್ಘಾಟನೆ ವೇಳೆ ಹೇಳಿಕೆ. ತಾಲೂಕಿನ ಬಾಗೂರು ಹೋಬಳಿಯ ಅಣತಿ ಒಳಗೇರಹಳ್ಳಿ ಕೆರೆ ಭರ್ತಿ. ಗ್ರಾಮ ದೇವತೆಗಳಾದ ಬೀರಲಿಂಗೇಶ್ವರ ಸ್ವಾಮಿ, ಅಣತಿ ಲಕ್ಷ್ಮೀದೇವಿ, ಬೀಚಗೌಡನಹಳ್ಳಿ ಮಾರುತಿ ಸ್ವಾಮಿ, ಕೋಡಿಹಳ್ಳಿ ಕೊಲ್ಲಾಪುರದಮ್ಮ ದೇವರುಗಳ ತೆಪ್ಪೋತ್ಸವ. ವಿವಿಧ ಸ್ವಾಮೀಜಿಗಳು ಭಾಗಿ. ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಎಂದ ಡಾಕ್ಟರ್ ಕೆ ನಾಗೇಶ್. ಜ್ಞಾನಸಾಗರ ಪಿಯು ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರತಿಭಾನ್ವೇಷಣಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಚನ್ನರಾಯಪಟ್ಟಣ ಬಸ್ ನಿಲ್ದಾಣದಲ್ಲಿ ಹಾಸನ ಮತ್ತು ಗ್ರಾಮಾಂತರ ಭಾಗದ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ತಂಗುದಾಣ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಕುವೆಂಪು ಆಟೋ ಚಾಲಕರ ಸಂಘದ ಆಟೋ ನಿಲ್ದಾಣದಲ್ಲಿ 2 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಮೇಲ್ಛಾವಣಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪಟ್ಟಣದ ಘಟಕದಿಂದ ನಿತ್ಯ 100 ಬಸ್ ಸಂಚರಿಸುತ್ತವೆ. ಅದೇ ರೀತಿ ಬೇರೆ ಜಿಲ್ಲೆಯಿಂದ ಚನ್ನರಾಯಪಟ್ಟಣದ ಬಸ್ ನಿಲ್ದಾಣದ ಮೂಲಕ 2053 ಬಸ್ ವಿವಿಧೆಡೆ ಸಂಚರಿಸುತ್ತವೆ. ಬಸ್ ನಿಲ್ದಾಣದಲ್ಲಿ ಹಾಸನ ನಿಲುಗಡೆ ಜಾಗದಲ್ಲಿ ಪ್ರಯಾಣಿಕರು ಬಿಸಿಲಿನಲ್ಲಿ ಬಸ್ಗೆ ಕಾಯುವಂತಾಗಿದೆ. ಹಾಗಾಗಿ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಅಂದಾಜು 15 ಲಕ್ಷ ವೆಚ್ಚದಲ್ಲಿ ಶೆಲ್ಟರ್ ನಿರ್ಮಿಸಲು 15 ದಿನದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದರು. ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಆರಂಭಿಸಿರುವ ಬಿಸಿ ನೀರು ಮತ್ತು ತಣ್ಣೀರು ಸೌಲಭ್ಯವನ್ನು ಪ್ರಯಾಣಿಕರಿಗೆ ಕಲ್ಪಿಸಲಾಗಿದೆ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಬಸ್ ನಿಲ್ದಾಣದ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಡಭಾಗದಲ್ಲೂ ಹೈಮಾಸ್ಟ್ ದೀಪ ಅಳವಡಿಸಲಾಗುವುದು. ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋ ಅಭಿವೃದ್ಧಿಗೆ 1 ಕೋಟಿ ಹಣ ಬಿಡುಗಡೆ ಮಾಡುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಲು ನಾಡು ನುಡಿಗೆ ಕೊಡುಗೆ ನೀಡುವಲ್ಲಿ ಆಟೋ ಚಾಲಕರ ಪಾತ್ರ ಹಿರಿದಾಗಿದೆ. ಕರ್ನಾಟಕದಲ್ಲಿ ನಾಡು ನುಡಿ ಹೋರಾಟಗಳಲ್ಲಿ ಆಟೋ ಚಾಲಕರು ಸದಾ ಸಕ್ರಿಯರಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಟೋ ಚಾಲಕರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಆಟೋಗಳಿಗೆ ವಿಮೆ ಮಾಡಿಸಬೇಕು, ಕಾಲಕಾಲಕ್ಕೆ ಅದನ್ನು ನವೀಕರಿಸಬೇಕು ಎಂದು ತಿಳಿಸಿದರು. ಆಟೋ ಚಾಲಕರನ್ನು ಸನ್ಮಾನಿಸಲಾಯಿತು. ಪುರಸಭೆಯ ಮಾಜಿ ಅಧ್ಯಕ್ಷ ಸಿಎನ್ ಮೋಹನ್, ಕುವೆಂಪು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಂಗೇಗೌಡ, ತಾಲೂಕು ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಚಿಕ್ಕೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎನ್ ರಾಜಣ್ಣ, ಆಟೋ ಚಾಲಕರ ಸಂಘದ ಮುಖಂಡರಾದ ಜಾವಿದ್ ಸೇರಿದಂತೆ ಕುವೆಂಪು ಆಟೋ ನಿಲ್ದಾಣದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಎರಡೂ ಕಡೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟೋ ನಿಲ್ದಾಣಗಳನ್ನು ಹಿಂದೆನೆ ಮಾಡಿಸ್ಕೊಟ್ಟಿದ್ದು, ಮಧ್ಯದಲ್ಲಿ ಇದು ಪ್ರಾರಂಭದಿಂದಲೇ ಇದ್ದಂತಹ ಒಂದು ಸಂಘ ಅಂತ 10 ಬಾರಿ ನನಗೆ ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಅದಕ್ಕೆ ಮನಗಂಡು ಈಗ ಕಳೆದ ಬಹುಶಃ ಒಂದು 20-25 ದಿವಸ ಹಿಂದೆ ನಾನು ಗುದ್ದಿ ಪೂಜೆ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಪ್ರಾಂಗಣ ನಿರ್ಮಾಣ ಆಗಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಒಂದು ಸಂಘ ಈ ರಾಜ್ಯದಲ್ಲಿದ್ದರೆ ಅದು ಆಟೋ ಚಾಲಕರು ಮಾಲೀಕರ ಸಂಘ. ಕನ್ನಡದ ಬಗ್ಗೆ ಪ್ರತಿ ವರ್ಷವೂ ಕೂಡ ನವೆಂಬರ್ ತಿಂಗಳಲ್ಲಿ ನವೆಂಬರ್ 1ಗೆ ಪ್ರಾರಂಭ ಆದದ್ದು ಕೊನೆಯ ದಿನ ತನಕ ಕೂಡ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ತಾಯಿ ಭುವನೇಶ್ವರಿ ದೇವಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ರಾಚನಹಳ್ಳಿ ಬಾಬು, ವಿಶೇಷವಾಗಿ ನಮ್ಮ ಮಂಜು ಬಂದಿಲ್ಲ ಅನಿಸುತ್ತೆ, ಇಲ್ಲಿ ಬಂದಿಲ್ಲ. ಯಾಕೆಂದರೆ ಇವರು ಕೂಡ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಮೂಲಕ ನಮ್ಮ ಮೂಲಕ ನಿಮ್ಮನ್ನೆಲ್ಲ ಕರೆತಂದು ಕಡ್ಡಾಯವಾಗಿ ಆಗಲೇಬೇಕು ಅಂದ್ಕೊಂಡು ಒತ್ತಾಯ ಮಾಡಿ ಈ ಕೆಲಸ ಕಾರ್ಯಕ್ಕೆ ಅವಕಾಶ ಇದೆ. ನಮ್ಮ ಮೋಹನ್ ಅವರು ಕೂಡ ಇದಕ್ಕೆ ವಿಶೇಷವಾಗಿ ಸಹಕರಿದ್ದಾರೆ. ನಮ್ಮ ಜಾವಿದ್ದು ಕೂಡ ನನ್ನ ಆತ್ಮೀಯ ಸ್ನೇಹಿತ, ನಾನು ಅವರು PUC ತಂದನು ಕೂಡ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವ್ರು. ಬಹುಶಃ ಅವತ್ತಿನಿಂದ ಇವತ್ತಿನ ಒಬ್ಬ ಆಟೋ ಚಾಲಕ ಮಾಲೀಕ ಆಗೋನೋ ಗೊತ್ತಿಲ್ಲ, ಅವ್ರು ಚಾಲಕ ಆಗೋನು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನು ಶ್ರಮದಿಂದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಬಾಬು ಕೂಡ ಮೊದಲಿಂದನೂ ಕೂಡ ನಿಮ್ಗಳ ಜೊತೆ ಆಟೋ ಕೊಡಿಸೋದ್ರಿಂದ ಹಿಡಿದು ಮಾಡಿಸೋದ್ರಿಂದ ಹಿಡಿದು ಎಲ್ಲ ಮೊದಲಿಂದ ನಿಮ್ಗಳ ಜೊತೆ ಭಾಗಿಗಳಾಗಿ ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಒಂದು ನಿಲ್ದಾಣವನ್ನು ಕೂಡ ರೈಲ್ವೆ ಸ್ಟೇಷನ್ ಹತ್ರ ಮಾಡಿಸ್ಕೊಟ್ಟಿದ್ದೇವೆ. ಬಸ್ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಕೂಡ ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಮೈಸೂರು ವೃತ್ತದಲ್ಲೂ ಕೂಡ ಮಾಡಿಕೊಡುವಂಥ ಕೆಲಸ ಮಾಡಿದ್ದೇವೆ.
ಮುಂದಕ್ಕೆ ಹಾಸ್ಪಿಟಲ್ ಹತ್ರ ಮಾಡೋಕ್ಕೆ ಕಾಂಪೌಂಡ್ ಪೂರ್ಣಗೊಂಡ ತಕ್ಷಣ ಅದನ್ನು ಕೂಡ ಮಾಡಿಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು 2ನೇ ಹಂತದಲ್ಲಿ ಹೋಬಳಿನಲ್ಲಿ ಎಲ್ಲೆಲ್ಲಿದ್ದಾವೆ ಹೆಡ್ ಕ್ವಾರ್ಟರ್ಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ನನ್ನ ಗಮನ ಇದೆ, ಅದಕ್ಕೆ ಸಹಕಾರವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಟೋ ನಿಲ್ದಾಣವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಕೂಡ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದ್ರೆ ಅದು ಕೂಡ ಮಾಡಿಸ್ಕೊಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ನಮ್ಮ ಆಟೋ ಚಾಲಕರು ಮಾಲೀಕರಿಗೆ, ಏಕೆಂದರೆ ಆರೋಗ್ಯವಂತ ಜನತೆಗೆ ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯ. ನೀವು ಕೂಡ ನಿಮ್ಮ ವೃತ್ತಿನ ಸಮರ್ಥವಾಗಿ ಮಾಡಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ತಾಲೂಕಿನ ಬಾಗೂರು ಹೋಬಳಿಯ ಅಣತಿ ವಳಗೇರಹಳ್ಳಿ ಕೆರೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಅಣತಿ ಲಕ್ಷ್ಮೀದೇವಿ, ಬೀಚಗೌಡನಹಳ್ಳಿ ಶ್ರೀ ಮಾರುತಿ ಸ್ವಾಮಿ, ಕೋಡಿಹಳ್ಳಿ ಕೊಲ್ಲಾಪುರದಮ್ಮ ದೇವರ ವೈಭವದ ತೆಪ್ಪೋತ್ಸವವು ಸೋಮವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ತಾಲೂಕಿನ ಬಾಗೂರು ಹೋಬಳಿಯ ವಳಗೇರಹಳ್ಳಿ ಗ್ರಾಮದಲ್ಲಿ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಶ್ರೀ ಮಹಾಗಣಪತಿ ಹಾಗೂ ಬಸವೇಶ್ವರ ಸ್ವಾಮಿಯವರ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮ ಶ್ರೀ ಕ್ಷೇತ್ರ ವಳಗೇರಹಳ್ಳಿ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀದೇವಿ ಕಳಶ ಸ್ಥಾಪನೆಯೊಂದಿಗೆ ವೈಭವದ ತೆಪ್ಪೋತ್ಸವ ನೆರವೇರಿತು. ಸುಕ್ಷೇತ್ರ ಕೆರೆಗೋಡಿ ರಂಗಾಪುರ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಯವರು, ಇದೇ ಮೊದಲ ಬಾರಿಗೆ ಗ್ರಾಮದ ವತಿಯಿಂದ ವಿವಿಧ ದೇವರುಗಳ ತೆಪ್ಪೋತ್ಸವ ನಡೆಯುತ್ತಿದೆ. ಗ್ರಾಮದ ಕೆರೆಗೆ ತನ್ನದೇ ಆದ ಇತಿಹಾಸವಿದ್ದು, ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಗ್ರಾಮಸ್ಥರ ಸಹಕಾರದಿಂದ ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರುತ್ತಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ತೆಪ್ಪೋತ್ಸವ ನಡೆಯುತ್ತಿರುವುದರಿಂದ ಎಲ್ಲ ದೇವಾಲಯಗಳಲ್ಲೂ ವಿಶೇಷ ಪೂಜೆ, ಅಭಿಷೇಕ ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡರು. ಸುಮಾರು 900 ಎಕರೆ ಪ್ರದೇಶದಲ್ಲಿ ಕೆರೆ ಇರುವುದರಿಂದ ಹೆಚ್ಚಿನ ಜಾಗೃತಿ ವಹಿಸಿ ಬೋಟ್ ವ್ಯವಸ್ಥೆ ಹಾಗೂ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಹೆಚ್ಚು ಜಾಗೃತಿ ವಹಿಸಿದ್ರು. ತೆಪ್ಪೋತ್ಸವದ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಂಕರಪ್ಪ, ತಾಲೂಕು ಅರ್ಚಕರ ಸಂಘದ ಶ್ರೀಧರ್ ಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಧರ್, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಶೇಖರ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ವಿಎನ್ ಮಂಜುನಾಥ್, ಕಾಂಗ್ರೆಸ್ ಯುವ ಮುಖಂಡ ಶಶಾಂಕ್ ಗೋಪಾಲ್ ಸ್ವಾಮಿ, ಮುಖಂಡರಾದ ಅಣತಿ ವೆಂಕಟೇಶ್, ಕೋಡಿಹಳ್ಳಿ ರವಿ, ಧರ್ಮರಾಜ್, ಉದ್ಯಮಿಗಳಾದ ಅಣತಿ ಯೋಗೇಶ್, ಮರುವನಹಳ್ಳಿ ದೇವರಾಜ್ ಸೇರಿದಂತೆ ಮುಜರಾಯಿ, ತಹಸೀಲ್ದಾರ್ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನೋಡಿ, ನವಲೆ ಹತ್ರ ಯಾವ್ದೋ 3 ಮೋಟರ್ ರಿಪೇರಿ ಇದೆಯಂತೆ. ನಾನು ನಾಳೆನೆ ನಮ್ಮ MLA ಅವ್ರ ಗಮನಕ್ಕೆ ತರ್ತೀನಿ. ಅದು MLA ಅವ್ರ ಗಮನಕ್ಕೆ ಬರುತ್ತಾ ಇಲ್ಲ ಗೊತ್ತಿಲ್ಲ. ಅದು 7ರಲ್ಲಿ 3 ಏನೋ ಓಡ್ತಾ ಇಲ್ಲ ಅಂತೆ. ಆ 3 ಮೋಟರ್ ರಿಪೇರಿ ಮಾಡೋ ಮಾತನ್ನ ನಾನು ಇವಾಗಲೇ ಕೊಡ್ತಾ ಇದ್ದೀನಿ. ಅದು ಎಷ್ಟು ಅಂತ ಕಾಸ್ಕೊಡಿ, ನಾನೇ ಮುಂದೆ ನಿಂತು ನಾವು ಮಾಡಿಸ್ಕೊಡ್ತೀವಿ. ನೋಡ್ರಿ ಅದನ್ನೆಲ್ಲ ಬೆಳೆಸಬೇಕು ಅಂದ್ರೆ ಎಲ್ಲ ಯುವಕರಲ್ಲಿ, ಎಲ್ಲ ತಂದೆ ತಾಯಂದಿರಲ್ಲಿ, ಎಲ್ಲ ಅಣ್ಣ ತಮ್ಮಂದಿರಲ್ಲಿ ನಾನು ವಿನಂತಿ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮನ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಂತೆ ಎಲ್ಲರ ಸಹಕಾರ ಇದೆ. ಖಂಡಿತವಾಗ್ಲೂ ಸಹಕಾರ ಅಷ್ಟೇ ಕೊಡಿ, ನಾವು ಖಂಡಿತವಾಗಿ ಕಾರ್ಯಕ್ರಮ ನೆರವೇರಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲ ಗ್ರಾಮದ ಮುಖಂಡರಿಗೆ ಸಾಧಾರಣ ಇಲ್ಲಿ 7 ಊರುಗಳು ನಮಗೆ ಸೇರುತ್ತೆ. 7 ಊರು ಗ್ರಾಮಸ್ಥರು ಕೂಡ ಪ್ರದೇಶದಲ್ಲಿನ ಬಡ ಮಕ್ಕಳು ಸಾಧಕರಾಗಿ ಹೊರಹೊಮ್ಮಲು ಶಿಕ್ಷಣ ಒಂದು ಶಕ್ತಿಯಾಗಿದೆ ಎಂದು ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಕೆ ನಾಗೇಶ್ ಹೇಳಿದರು.
ಚನ್ನರಾಯಪಟ್ಟಣದ ಜ್ಞಾನಸಾಗರ ಪಿಯು ಕಾಲೇಜಿನ ವತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಪ್ರತಿಭಾನ್ವೇಷಣಾ ಪರೀಕ್ಷೆ ಹಾಗೂ ವೃತ್ತಿ ಸಮಾಲೋಚನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಕೆ ನಾಗೇಶ್ ರವರು, ಗ್ರಾಮೀಣ ಪ್ರದೇಶದ ಮಕ್ಕಳ ಸಾಧನೆಗೆ ಶಿಕ್ಷಣವೇ ಶಕ್ತಿ. ಹಣವಿಲ್ಲದವನು ಬಡವನಲ್ಲ, ಕನಸುಗಳಿಲ್ಲದವನು ಬಡವ. ಹಾಗಾಗಿ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾ ಅವುಗಳನ್ನು ನನಸಾಗಿಸಿಕೊಳ್ಳಲು ಅವಿರತ ಶ್ರಮ ಪಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅತಿಥಿಗಳಾದ ರಘುಪ್ರಸಾದ್ ರವರು 10ನೇ ತರಗತಿ ನಂತರ ಇರುವ ವಿವಿಧ ರೀತಿಯ ಕೋರ್ಸ್ಗಳು, ಅವುಗಳ ಪ್ರಯೋಜನಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಭಾರತಿ ನಾಗೇಶ್ ರವರು ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮೂಲಕ ಉತ್ತಮ ಶಿಕ್ಷಣ ನೀಡಲು ನಮ್ಮ ಸಂಸ್ಥೆ ಬದ್ಧವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಅವಕಾಶ ನೀಡುತ್ತೇವೆ ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಡೀನ್ ರವರಾದ ಡಾಕ್ಟರ್ ಸುಜಾ ಫಿಲಿಪ್ಸ್ ರವರು ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದರು. ಉಪಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಆರಾಧ್ಯರವರು ವಂದಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣಾ ಪರೀಕ್ಷೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ಹಾಜರಿದ್ದರು. ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಾಸನ ಮತ್ತು ಗ್ರಾಮಾಂತರ ಭಾಗದ ಪ್ರಯಾಣಿಕರ ಅನುಕೂಲಕ್ಕಾಗಿ ತಂಗುದಾಣ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಬಸ್ ನಿಲ್ದಾಣದ ಮುಂಭಾಗದ ಆಟೋ ನಿಲ್ದಾಣದ ಮೇಲ್ಛಾವಣಿ ಉದ್ಘಾಟನೆ ವೇಳೆ ಹೇಳಿಕೆ. ತಾಲೂಕಿನ ಬಾಗೂರು ಹೋಬಳಿಯ ಅಣತಿ ಒಳಗೇರಹಳ್ಳಿ ಕೆರೆ ಭರ್ತಿ. ಗ್ರಾಮ ದೇವತೆಗಳಾದ ಬೀರಲಿಂಗೇಶ್ವರ ಸ್ವಾಮಿ, ಅಣತಿ ಲಕ್ಷ್ಮೀದೇವಿ, ಬೀಚಗೌಡನಹಳ್ಳಿ ಮಾರುತಿ ಸ್ವಾಮಿ, ಕೋಡಿಹಳ್ಳಿ ಕೊಲ್ಲಾಪುರದಮ್ಮ ದೇವರುಗಳ ತೆಪ್ಪೋತ್ಸವ. ವಿವಿಧ ಸ್ವಾಮೀಜಿಗಳು ಭಾಗಿ. ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಎಂದ ಡಾಕ್ಟರ್ ಕೆ ನಾಗೇಶ್. ಜ್ಞಾನಸಾಗರ ಪಿಯು ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರತಿಭಾನ್ವೇಷಣಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.